ನಿಮ್ಗೆಲ್ಲರಿಗೂ ಹೃದಯಪೂರ್ವಕವಾಗಿ ನಾನು ಅಭಿನಂದನೆಯನ್ನ ಸಲ್ಲಿಸಿ, ಹಾಗೆ ನಮ್ಮ ರಾಮನಗರ ಜಿಲ್ಲೆಯ ಶ್ರೀರಾಮನ ಹೆಸರು ನಾಮಕರಣ ಆಗಿರುವಂತಹ ರಾಮನಗರ ಜಿಲ್ಲೆಯ ಹೆಸರನ್ನು ಬದಲಾಯಿಸುವ ಮೂಲಕ ಅವರ ಸಾಧನೆ ಏನು ಅಂದ್ರೆ ರಾಮನಗರ ಜಿಲ್ಲೆಯಲ್ಲಿ ಅಭಿವೃದ್ಧಿ ಮಾಡೋದಲ್ಲ, ಬಿಡದಿಯಲ್ಲಿ ಅಭಿವೃದ್ಧಿ ಮಾಡೋದಲ್ಲ, ಮಾಗಡಿಗೆ ನೀರಾವರಿ ಕೊಡೋದಲ್ಲ, ಕೈಗಾರಿಕೆ ಕೊಡೋದಲ್ಲ, ಉದ್ಯೋಗ ಕೊಡೋದಲ್ಲ, ಮೆಡಿಕಲ್ ಕಾಲೇಜು ಸಹ ಕೊಟ್ಟಿಲ್ಲ. ಏನು ಕೆಲಸವನ್ನು ಮಾಡದೆ ಹೆಸರು ಬದಲಾಯಿಸುವುದರಿಂದ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡಬಹುದು. ರಿಯಲ್ ಎಸ್ಟೇಟ್ ವ್ಯಾಪಾರಕ್ಕೆ ನಮಗೆ ಮೌಲ್ಯ ಜಾಸ್ತಿ ಆಗುತ್ತೆ. ಜನರು ಜಮೀನನ್ನ ಈಗ ಮೈಸೂರು ಮೂಡಾದಲ್ಲಿ ಕಪ್ತಾಯಿಸಿರೋದು ಸಾಲಲ್ಲ, ರಾಮನಗರ ಜಿಲ್ಲೆಯಲ್ಲೂ ಜಮೀನನ್ನ ಕಪ್ತಾಯಿಸಬೇಕು, ಜನರು ಭೂಮಿಯನ್ನು ಒಡಿಬೇಕು ಅಂತ ಉದ್ದೇಶ ಇಟ್ಕೊಂಡಿರೋರು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಮತ್ತು ಅವರ ಸ್ನೇಹಿತರು. ರಾಮ ಮಂದಿರ ನಿರ್ಮಾಣ ಮಾಡಿ ಅಂದ್ರೆ ಮಾಡಲ್ಲ, ರಾಮನ ಮಂದಿರ ನಿರ್ಮಾಣ ಮಾಡಿದ್ರೆ ಮಾಡಲ್ಲ. ಆದ್ರೆ ರಾಮನ ಹೆಸರನ್ನ ತಗೊಂಡು ಓಟ್ ತಗೋಬೇಕು, ರಾಮನಗರ ಹೆಸರು ಬದಲಾಯಿಸಬೇಕು. ಈ ರೀತಿ ಪ್ರತಿದಿನ ಎಲ್ಲಾ ರೀತಿ ತಪ್ಪನ್ನು ಮಾಡ್ತಿರುವಂತ ಈ ಕಾಂಗ್ರೆಸ್ ಸರ್ಕಾರವನ್ನ, ವಿಶೇಷವಾಗಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಗಂಡಸ್ತನದ ಬಗ್ಗೆ ಮಾತಾಡ್ತಾರೆ. ಗಂಡಸ್ತನ ಅನ್ನೋದು ಬರೀ ಮಾತಲ್ಲಲ್ಲ, ಬರೀ ಹಣ ಹೊಡೆಯೋದ್ರಲ್ಲ, ಲೂಟಿ ಹೊಡೆಯೋದ್ರಲ್ಲ, ಕೆಲಸ ಮಾಡಿ ತೋರಿಸ್ಬೇಕು. ಜನ ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ. 7 ಸಲ ಶಾಸಕರನ್ನು ಮಾಡಿದ್ದಾರೆ. ಎಷ್ಟು ಸಲ ಶಾಸಕರು? 7 ಬಾರಿ ಶಾಸಕರನ್ನು ಮಾಡಿದ್ದಾರೆ. ಕೊಟ್ಟಿದ್ದೇನು ರಾಮನಗರಕ್ಕೆ? ಶಂಭು ಕೊಟ್ಟಿದ್ದೇನು? ಅವ್ರದ್ದು ಏನ್ ತಗೊಂಡ್ರು? ಇರೋದೆಲ್ಲ ಲೂಟಿ ಹೊಡೆದ್ರು. ಹಾಗಾಗಿ ಗಂಡಸ್ತನದ ಮಾತನ್ನು ಬಿಟ್ಟು ಕೆಲಸ ಮಾಡಿ. ನಿಮ್ಮ ಯೋಗ್ಯತೆ ಏನು ಅಂತ ಜನಕ್ಕೆ ಗೊತ್ತಿದೆ. ಏನೋ ಆಶೀರ್ವಾದ ಮಾಡಿದ್ರು ಈ ಬಾರಿ, ಏನೋ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಆ ಆಶೀರ್ವಾದನೇ ದುರುಪಯೋಗ ಪಡಿಸ್ಕೋಬೇಡಿ. ಜನ ನಿಮ್ಗೆ ಪಾಠ ಕಲಿಸಿದ್ದಾರೆ. ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ದಾರಿ ತೋರಿಸಿದ್ದಾರೆ. 2,70,000 ಸರಿಯಾಗಿ ಇಟ್ಟಿದ್ದೇವೆ ಗುಣ. ಓಕೆ, ಎಲ್ಲರೂ ಸೇರಿ ಇಟ್ಟಿದ್ದೀರಾ. ಹಾಗಾಗಿ ಹೆಚ್ಚಿನ ಸಮಯ ತಗೊಂಡಿದ್ದೀನಿ. ಹೀಗಾಗಿ ನಿಮಗೆಲ್ಲ ಮಾತಾಡಲಿಕ್ಕೆ, ನಿಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ನನ್ನೆಲ್ಲ ನಾಯಕರುಗಳಿಗೆ ನನ್ನ ಧನ್ಯವಾದವನ್ನು ಸಲ್ಲಿಸ್ತಾ, ತಮಗೂ ಧನ್ಯವಾದವನ್ನು ಸಲ್ಲಿಸ್ತಾ, ನಮ್ಮ ಈ ಪ್ರಗತಿಯ ನಡೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇಳಿಸೋದು ಒಂದೇ ಅಲ್ಲ, ಇದು ಖಂಡಿತ ನಮ್ಮ ಈ ಮೈಸೂರು ಭಾಗದ ಪ್ರಗತಿಯ ನಡೆ ಅಂತ ನಾನು ವಿಶ್ವಾಸವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ.